ಹಾಯ್ ಫ್ರೆಂಡ್ಸ್, ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಇದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಹಬ್ಬ ಬಂತು ಅಂದ್ರೇ ಸಾಕು. ಕೊಬ್ಬರಿ ಎಲ್ಲ ತೆಗೆದು ಎರೆದು ಅದನ್ನು ಕಟ್ ಮಾಡಿ, ಬೆಲ್ಲ ಎಲ್ಲ ಕಟ್ ಮಾಡಿ, ಬಿಸಿಲಲ್ಲಿ ಒಣಗಿಸಿ, ಕಡಲೆ ಬೀಜ ಕಡಲೆ ಎಲ್ಲ ರೆಡಿ ಮಾಡಿ, ಎಳ್ಳನ್ನ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ, ನಮಗೆಲ್ಲ ಹೊಸ ಬಟ್ಟೆ ಕೊಡಿಸ್ತಾಯಿದ್ರು. ಅದನ್ನು ಹಾಕ್ಕೊಂಡು ಎಳ್ಳು ಬೆಲ್ಲ ತೊಗೊಂಡು ಅದ್ರ ಜೊತೆಗೆ ಕಬ್ಬು, ಬಾಳೆಹಣ್ಣು, ಎಲೆ, ಹೂವು ಎಲ್ಲ ಇಟ್ಕೊಂಡು ಮನೆ ಮನೆಗೆ ಹೋಗಿ ಹಂಚೋ ಇದೆಯಲ್ಲ, ತುಂಬಾ ಖುಷಿ ಅನಿಸುತ್ತೆ. ಹೆಣ್ಮಕ್ಳಿಗಂತೂ ಈ ಹಬ್ಬ ತುಂಬ ಖುಷಿ ಕೊಡುತ್ತೆ ಮತ್ತು ಸ್ಪೆಷಲ್ ಕೂಡ ಹೌದು. ಇವಾಗೆಲ್ಲ ಎಳ್ಬೀರು ಮಾಡೋದು ಅಂದ್ರೇ ಸ್ವಲ್ಪ ಸೋಮಾರಿತನ. ಅಂಗಡಿಲೇ 1 kg ಅಥವಾ 2 kgನ ತೊಗೊಬಂದು ಹಂಚ್ಬಿಟ್ಟು ಸುಮ್ಮನೆ ಆಗ್ತಾರೆ. ನಾವು ಅಂಗಡಿಯಿಂದ ತಂದು ಮಾಡೋಕ್ಕೆ ಹೋಗಬೇಡಿ, ಮನೇಲೇ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ. ಏನು 1 2 to 3 hours ಬೇಕಾಗುತ್ತೆ ಅಷ್ಟೇ. 2-3 ಕೊಬ್ಬರಿ ಹೆಚ್ಚಿದ್ರೆ ತುಂಬಾ ಆಗುತ್ತೆ. ಈಗ ಸಾಫ್ಟಾಗಿರೋ ಅಂಥ ಕೊಬ್ಬರಿ ತೊಗೊಂಡು ಈಗ ಎರ್ದು ಸ್ಲೈಸಸ್ ಥರ ಮಾಡಿಕೊಂಡು ಕಟ್ ಮಾಡಿದ್ರೆ 2 ಕೊಬ್ಬರಿನ ಅರ್ಧ ಗಂಟೆ ಒಳಗೆ ಕಟ್ ಮಾಡ್ಕೋಬೋದು. ಈ ರೀತಿ ಫಾಸ್ಟಾಗಿ ಎಲ್ಲ ಕಟ್ ಮಾಡಿಕೊಂಡು ನೋಡಿ, ನಾವು ಯಾವ ಸೈಜ್ ಬೇಕೋ ಆ ಸೈಜ್ನ ನೀಟಾಗಿ ಕಟ್ ಮಾಡ್ಕೋಬೋದು. ಬೆಲ್ಲ ಕೂಡ ಅಷ್ಟೇ, ತುಂಬ ಪುಡಿ ಆ ಥರ ಏನೂ ಆಗೋಲ್ಲ. ಈ ರೀತಿ ಒಂದು ಚಾಕು ಇಟ್ಕೊಂಡು ಅದಕ್ಕೆ ಗಟ್ಟಿ ಇದರಿಂದ ನಾವು ಸಣ್ಣ ಪೀಸ್ ಥರ ಫಸ್ಟು ಕಟ್ ಮಾಡ್ಕೋಬೇಕು. ಆಮೇಲೆ ಕತ್ತರಿಯಿಂದ ನಮ್ಗೆ ಎಷ್ಟು ಚಿಕ್ಕ ಶೇಪ್ ಬೇಕೋ ಅಷ್ಟರಲ್ಲಿ ಕಟ್ ಮಾಡ್ಕೋಬೋದು. ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿ ಮಾಡಿಕೊಂಡ್ರೆ ತುಂಬ ಬೇಗನೆ ಮಾಡ್ಕೋಬೋದು. ಫಸ್ಟ್ ಈ ರೀತಿ ಚಾಕುಲಿ ಸಣ್ಣ ಪೀಸ್ ಥರ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕತ್ತರಿಲಿ ನಮಗೆ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ನಾವು 1 ಗಂಟೆ ಅಥವಾ 1.5 ಗಂಟೆಯಲ್ಲೆಲ್ಲ 2-3 ಹಚ್ಚ ಬೆಲ್ಲನ ಹೆಚ್ಚಿಬಿಡ್ಬೋದು. ಎಷ್ಟು ಸಣ್ಣ ಪೀಸ್ ಆದಮೇಲೆ ಈಗ ಕತ್ತರಿಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಕತ್ತರಿಲಿ ಮಾಡ್ಕೋಬೋದು. ನೀವು ಆರಾಮಾಗಿ ಕೆಲಸ ಮುಗಿಸೋದ್ಮೇಲೆ ಟಿ ವಿ ನೋಡ್ತಾ ಇರುವಾಗ ಕಟ್ ಮಾಡ್ಕೋಬೋದು. ಈ ರೀತಿ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲೋ ಅಥವಾ ತಟ್ಟೆಲೋ ಹಾಕ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಕಟ್ ಮಾಡ್ತಾಯಿದ್ರೆ ಎಷ್ಟು ಬೇಗ ಕಟ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬೇಗ ಕಟ್ ಮಾಡ್ಕೋಬೋದು. ನೋಡಿರಿ, ಈ ಥರ ಎಷ್ಟು ಸಣ್ಣ ಪೀಸ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ತುಂಬ ಪುಡಿನೂ ಆಗಲ್ಲ. ಏನು 1-2 ಸ್ಪೂನ್ ಅಷ್ಟು ಪುಡಿ ಬರ್ಬೋದು. ಅದನ್ನು ಕಾಫಿ ಅಥವಾ ಟೀಗೆ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ಎಷ್ಟು ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ. ನಾವೀಗೆ ಈ ರೀತಿ ಸಣ್ಣ ಪೀಸಸ್ ಆಗಿ 2 ಹಚ್ಚ ಬೆಲ್ಲನ 1 ಗಂಟೆ ಒಳಗೆ ಮುಗಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಬೇಗನೆ ಮಾಡ್ಕೋಬೋದು. ನೋಡಿರಿ, ಎಷ್ಟು ಸಣ್ಣ ಪೀಸ್ ಬೇಕಾದರೂ ಕಟ್ ಮಾಡ್ಕೋಬೋದು. ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕು. ಅದಾದಮೇಲೆ ಒಣಗಿಸ್ಕೋಬೇಕು. ಒಣಗಿಸೋದು ಆದಮೇಲೂ ಕೂಡ ಹೆಚ್ಚಿರೋ ಬೆಲ್ಲ 2 ಕಪ್ಪಷ್ಟು ಆಗುತ್ತೆ. 2 ಕೊಬ್ಬರಿ ಹೆಚ್ಚಿದ್ದೆ ದಪ್ಪದು, ಅದು ಕೂಡ 2 ಕಪ್ ಆಗಿದೆ. ಬೆಲ್ಲ ಕೂಡ 2 ಕಪ್ಪಷ್ಟು ಆಗೈತೆ. ಇವಾಗ ಇದನ್ನೆಲ್ಲ ಹೆಚ್ಚಾದಮೇಲೆ 1 ಡೇ ಫುಲ್ಲು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಸ್ವಲ್ಪ ಗರಿಗರಿಯಾಗಿರುತ್ತೆ. ಈಗ ಕೊಬ್ಬರಿ ಮತ್ತು ಬೆಲ್ಲನ ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿ ಅದ್ರ ಮೇಲೆ ಒಂದು ವೇಲ್ ಮುಚ್ಚಿ ಒಣಗಿಸ್ಕೋಬೇಕು. ಈಗ ಒಣಗಿಸ್ಕೊಂಡಾದ್ಮೇಲೆ ಇದಕ್ಕೆ ಕಡಲೆ ಬೀಜ ಮತ್ತು ಕಡಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ನಾವು ಎಷ್ಟು ಹಾಕ್ತೀವಿ ಅದರ ಕ್ವಾಂಟಿಟಿಗೆ ತಕ್ಕನಾಗಿ ಕಡಲೆ ಬೀಜ ಕಡಲೆ ಎಲ್ಲ ಹಾಕಬೇಕು. ನಾನೀಗ ಕಡಲೆ ಬೀಜನ ಹುರ್ಕೊಂಡಾದ್ಮೇಲೆ ಈ ರೀತಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ಸ್ವಲ್ಪ ತೆಗೆದಾದ್ಮೇಲೆ 1 ಕಪ್ಪಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಯಾಕಂದರೆ ಉಂಡೆ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಓಳ್ ಥರ ಆದರೆ ಕೊಬ್ಬರಿ ಮತ್ತು ಬೆಲ್ಲದ ಜೊತೆ ಮಿಕ್ಸ್ ಮಾಡಿದಾಗ ಮ್ಯಾಚ್ ಆಗುತ್ತೆ. ಇಲ್ಲಾಂದರೆ ಅದು ಕೊಬ್ಬರಿ ಮತ್ತು ಬೆಲ್ಲ ಸಣ್ಣಗಿರುತ್ತೆ, ಕಡಲೆ ಬೀಜ ದಪ್ಪ ಆಗಿಬಿಡುತ್ತೆ. ಅದಕ್ಕೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ 100 ಗ್ರಾಮಷ್ಟು ಎಳ್ಳು ತೊಗೊಂಡು ಲೈಟಾಗಿ ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಎಳ್ಳು ಸ್ವಲ್ಪ ಜಾಸ್ತಿನೇ ಇದ್ದರೆ ಒಳ್ಳೆಯದು ಅಂತಾರೆ. ಯಾಕಂದರೆ ಚಳಿಗಾಲ ಇರೋದ್ರಿಂದನೇ ಈಗ ಎಳ್ಳು ಬೆಲ್ಲ ಎಲ್ಲ ತಿನ್ನಬೇಕು ಅಂತ ಮಾಡಿರೋದು. ಸಂಕ್ರಾಂತಿಗೆ ಸ್ಪೆಷಲ್ ಅಂದ್ರೇ ಇದು. ಎಳ್ಳು ಬೆಲ್ಲ ಎಲ್ಲ ದೇಹಕ್ಕೆ ಹೋಗಲಿ ಮತ್ತು ಸ್ಕಿನ್ನೆಲ್ಲ ಡ್ರೈ ಆಗ್ತಿರುತ್ತಲ್ಲ, ಎಳ್ಳಲ್ಲಿ ಹಾಗೆ ಕೊಬ್ಬರಿಲೆಲ್ಲ ಎಣ್ಣೆ ಅಂಶ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ತಿಂದರೆ ಸ್ಕಿನ್ನೆಲ್ಲ ಡ್ರೈ ಆಗಲ್ಲ. ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಹಬ್ಬಗಳನ್ನೆಲ್ಲ ಮಾಡ್ತಾಯಿದ್ರು ಹಿಂದೆ. ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಳ್ಳೆಲ್ಲ ಹುರಿದಾದ್ಮೇಲೆ ನಾನು ಸ್ವಲ್ಪ ಹುರಿಗಡಲೆನ ಬಿಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಜಾಸ್ತಿ ಹೊತ್ತು
ಹುರಿಬಾರ್ದು. ಸ್ವಲ್ಪ ಲೈಟಾಗಿ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಕಡಲೆ ಬಿಸಿ ಮಾಡ್ಕೊಂಡಾದಮೇಲೆ ಇವಾಗ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 2 ಕಪ್ಪಷ್ಟು ಕೊಬ್ಬರಿ ಇತ್ತು, ಹಾಗೆ 2 ಕಪ್ಪಷ್ಟು ಬೆಲ್ಲ ಆಗಿದೆ. ಈಗ ನೋಡಿ ಎಷ್ಟು ಪುಡಿ ಇದೆ, 1-2 ಸ್ಪೂನ್ ಅಷ್ಟೇ ಪುಡಿ ಸಿಗುತ್ತೆ. ಇವಾಗ ಬೆಲ್ಲ ಹಾಕಾಯಿತು. ಇವಾಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜನ 1.5 ಕಪ್ಪಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಹಾಗೆ 1 ಕಪ್ಪಷ್ಟು ಹುರಿಗಡಲೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 100 ಗ್ರಾಮು ಹುರಿದಿರೋ ಎಳ್ಳನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಜೀರಿಗೆ ಪೇಪಿ ಅಂತ ಬರುತ್ತೆ ಮತ್ತು ಸುಣ್ಣದ ಕಲ್ಲು ಅಂತ ಬರುತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟು ಇದನ್ನಿಷ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಜೀರಿಗೆ ಪೇಪಿ ಮತ್ತು ಸುಣ್ಣದ ಕಲ್ಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಂದರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಎಲ್ಲರ ಮನೆಗೂ ಹಂಚಬೇಕು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.